ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಮೊದಲ ಲೆಂತಿ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಮಂಡೇ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತರಕಾರಿನ ತೊಗೊಂಡು ಬಂದೆ. ಹಾಗೆ ನೈಟು ಒಂದು ಪಾಟಲ್ಲಿ ಗಿಡ ಇರಲಿಲ್ಲ, ಮಣ್ಣಿತ್ತು. ಅದನ್ನ ಎಲ್ಲ ಪಾಟ್ಗೂ ನಮ್ಮನೆಯವರು ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಗಿಡಗಳಂದರೆ ತುಂಬ ಇಷ್ಟ, ತುಂಬ ಪ್ರೊಟೆಕ್ಟ್ ಮಾಡ್ತಾರೆ. ನಾನು ಮಾಡದೇ ಇದ್ದರೂ ಅವ್ರು ಮಾಡ್ತಾರೆ. ಸೊ ಹಾಗೆ ಇದು ಟ್ಯೂಸ್ಡೇ ಮಾರ್ನಿಂಗ್. ಒಂದು ಲೋಟ ಬಿಸಿನೀರನ್ನ ಕಾಸ್ಕೊಂಡು ಅದಕ್ಕೆ ಒಂದು 5-6 ಮೆಣಸನ್ನ ಜಜ್ಜಿ ಹಾಕ್ಕೊಂಡು ಸೂಸ್ಕೊಂಡು ಕುಡಿತಾ ಇದ್ದೀನಿ. ಯಾಕಪ್ಪ ಇದು ಅಂದರೆ ವೆಯ್ಟ್ ಲಾಸ್ ಮಾಡೋರ್ಗೂ ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ ವಿಟಮಿನ್ ಎ, ಇ, ಸಿ, ಕೆ ಅನ್ನೋ ವಿಟಮಿನ್ ಇರುತ್ತೆ. ಹಾಗೆ ಇದರಲ್ಲಿ ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಕೂಡ ಇರುತ್ತೆ. ಒಂದು 4 ಮೆಣಸನ್ನ ತೊಗೊಂಡು ಜಜ್ಜಿಕೊಂಡು ಹಾಗೆ ತರಕಾರಿಯಾಗಿ ಜಜ್ಕೊಳ್ಳಿ. ಇನ್ನು ಸಾಫ್ಟೇ ಅಂತ ಏನಿಲ್ಲ, ಅದು ಚೆನ್ನಾಗಿ ಒಂದು 2 ಮಿನಿಟ್ಸ್ ಕುದಿಸಿ ಸೋಸ್ಕೊಳ್ಳಿ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ನಾನು ವೀಕ್ಲಿ 1 ಟೈಮ್ನ ಕುಡಿತೀನಿ. ಸೊ ನೀವು ಟ್ರೈ ಮಾಡಿ. ಹಾಗೆ ತಿಂಡಿಗೆ ಅವಲಕ್ಕಿನ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗೆ ಇವತ್ತು ನಮ್ಮ ಊರಲ್ಲಿ ಹಬ್ಬ. ಸೊ ಹೋಗೋಕ್ಕಾಗದೇ ಇರೋ ಕೆಲವೊಂದು ಕಾರಣಗಳಿಂದ ಇಲ್ಲೇ ಹಬ್ಬನ ಮಾಡ್ತಾಯಿದ್ದೀವಿ. ಹಾಗೆ ಮತ್ತು ಇವತ್ತು ಎಲ್ಲ ನೆಲ ಒರೆಸ್ಕೊಂಡೆ ಕ್ಲೀನಾಗಿ. ಹಾಗೆ ಹೊರಗಡೆ ಪಾಟ್ನೆಲ್ಲ ತೆಗೆದು ಒರೆಸಿ ಒಂದು ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡೆ. ಹಾಗೆ ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸ್ದೆ. ಪೂಜೆ ಮಾಡಿದ್ರೇ ಹಬ್ಬ ಅನಿಸೋದು. ಸೊ ಪೂಜೆ ಕೂಡ ಮುಗಿಸ್ಕೊಂಡೆ. ಇಲ್ಲಿ ಹೋಳಿಗೆ ಕೂಡ ಬೇಳೆನ ಬೇಯಕ್ಕೆ ಇಟ್ಕೊಂಡೆ. ಹಬ್ಬ ಅಂತ ಹೇಳಿದ್ಮೇಲೆ ಸ್ವೀಟ್ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗಲ್ಲ. ಸೊ ಹಾಗಾಗಿ ನಮ್ಮನೆಯವರು ಪಾಯಸ ಅಂದರೆ ತಿನ್ನಲ್ಲ, ಅದಕ್ಕೆ ಹೋಳಿಗೆನೇ ಮಾಡೋಣ ಅಂತ ಹೇಳ್ಬಿಟ್ಟು ಹೋಳಿಗೆ ಮಾಡಿದೆ. ಹಾಗೆ ಈ ಕಡೆ ಸಾಂಬಾರಿಗೆ ಕೂಡ ಇಷ್ಟೆಲ್ಲ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡೆ. ಇದನ್ನು ಹುರ್ಕೋಬೇಕು. ಸೊ ಒಂದೊಂದಾಗೆ ತೋರಿಸ್ತೀನಿ ಹುರ್ಕೊಳ್ಳೋದನ್ನ. ಫಸ್ಟಲ್ಲಿ ನಾನು ಅರ್ಧ ಕಾಯಿನ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದೇನು ಸೀದೋಗೋ ಥರ ಏನು ಫ್ರೈ ಮಾಡ್ಕೋಬೇಡಿ, ಸಿಂಪಲ್ಲಾಗಿ ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ಹೇಗೆ ಅಂದರೆ ಸ್ವಲ್ಪ ಕೆಂಪಗಾಗಬೇಕು ಅಷ್ಟೇ, ಇನ್ನು ತೀರಾ ಸೀದೋಗಬಾರ್ದು. ಸ್ವಲ್ಪ ಫ್ರೈ ಕೂಡ ಮಾಡ್ಕೊಳ್ತಿದ್ದೆ. ಈ ಕಡೆ ಬೇಳೆ ಕೂಡ ಬೇಯಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಫ್ರೈ ಅಂದರೆ ಏನು ಫುಲ್ಲು ಆಗಿ ಮಾಡ್ಕೋಬೇಡಿ, ಸಿಂಪಲಾಗಿ ಮಾಡ್ಕೊಡಿ ಈ ಥರ. ಈ ಕಡೆ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಹಾಗೆ ಅದಕ್ಕೆ 2 ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಫ್ರೈ ಮಾಡಿ, ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರೆ ಅದು ಏನಾಗುತ್ತೆ ಅಂದರೆ ಫುಲ್ ಹೊಗೆ ಆಗಿಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಅಂದರೆ ಈರುಳ್ಳಿ ಎಳೆ ಇರೋದೆಲ್ಲ ಬಿಟ್ಕೋಬೇಕು. ಹಾಗೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಬೆಳ್ಳುಳ್ಳಿ ಕೂಡ ಹಾಗೆ ಸ್ವಲ್ಪ ಮೆತ್ತಗಾಗಬೇಕು. ತೀರಾ ಸೀದೋ ಥರನೂ ಫ್ರೈ ಮಾಡ್ಕೋಬಾರ್ದು, ಬಿಡ್ದೇನೆ ಸ್ವಲ್ಪ ಸೌಟನ್ನ ಅಲ್ಲಾಡಿಸ್ತಿರ್ಬೇಕು. ಸೊ ಹಾಗಾದಾಗ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಕೂಡ ಏನಾಗುತ್ತೆ ಬೇಯುತ್ತೆ ಅನ್ನೋಕ್ಕೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೋಡಿ ನಾನಿಲ್ಲಿ ತೋರಿಸಿದ್ದೀನಿ, ಇಷ್ಟೇ ಆಗೋಗುತ್ತೆ. ಹಾಗೆ ಈ ಕಡೆಯಲ್ಲಿ ಡ್ರೈ ಸ್ಪೈಸಸ್ ಅಂದರೆ ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಚಕ್ರಮುಗ್ನ ಮತ್ತು ಜೀರಿಗೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಎಣ್ಣೆ ಬಳಸಿಲ್ಲ, ಜಸ್ಟ್ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈನ ಮಾಡಿಕೊಂಡೆ. ಈ ಥರ ಇದೆ ನೋಡಿ ಡ್ರೈ ಫ್ರೈ ಮಾಡ್ಕೊಂಡಿರೋದು. ಹಾಗೆ ನಾನಿಲ್ಲಿ ಮೆಣಸಿನ್ಕಾಯಿ ಕೂಡ ಹುರ್ಕೊಳ್ತಾ ಇದ್ದೀನಿ. 2 ಥರ ತೊಗೊಂಡಿದ್ದೀನಿ. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಗುಂಟೂರು ಮೆಣಸಿನ್ಕಾಯಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ಇದು ಏನಾದರೂ ಹಾಗೆ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ತಿದ್ದೆ. ಏನಕ್ಕೆ 2 ಥರ ತೊಗೊಂಡಿದ್ದೀನಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕಾದರೆ, ಅದೇ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ಗೂ ಟೇಸ್ಟ್ಗೆ ತೊಗೊಂಡಿದ್ದೀನಿ. ಸೀದೋಗೋ ಥರ ಮಾಡ್ಕೊಬೇಡಿ, ಜಸ್ಟ್ ಹಾಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಬೆಲ್ಲ ಕೂಡ ಜಜ್ಜಿಟ್ಕೊಂಡೆ ಬೇಳೆಗೆ ಹಾಕೋಣ ಅಂತ. ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು, ಯಾವುದೇ ಮುದ್ದೆ ಕೂಡ ಆಗಿರಲಿಲ್ಲ, ಚೆನ್ನಾಗಿ ಬೆಂದಿತ್ತು. ಆ ನೀರನ್ನ ಕೂಡ ಸೋಸಿದೆ. ಇದೇ ಕಟ್ಟಲ್ಲೇ ನಾವು ಸಾಂಬಾರನ್ನ ಮಾಡೋದು. ಹುಣಸೆ ಹುಳಿ ಕೂಡ ನೆನೆ ಹಾಕಿದ್ದೆ. ಈ ಕಡೆ ಪಲ್ಯ ಕೂಡ ಕಡಲೆಕಾಳು ಅಂತ ಬರುತ್ತೆ, ಅದನ್ನ ಕೂಡ ನೆನೆ ಹಾಕಿ ಬದನೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗೆ ಈ ಕಡೆ ಕೋಸಂಬರಿ ಕೂಡ ಹೆಸರುಬೇಳೆ ಕೂಡ ನೆನೆ ಹಾಕ್ಕೊಂಡಿದ್ದೆ. ಈ ಕಡೆ ಒಂದು ಹಿಟ್ಟು ತೊಗೊಂಡು ಮೈದಾ ಹಿಟ್ಟು ಹಾಗೆ ಉಪ್ಪು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಡೆ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಸೊ 1.5 ಅವರ್ ಅಥವಾ
ಫಾರ್ 2 ಅವರ್ ನೆನೆಬೇಕು ಹಿಟ್ಟು. ಚೆನ್ನಾಗಿ ನೆನೆಸ್ಕೊಳ್ಳಿ, ಯಾವುದೇ ಗಟ್ಟಿ ಇರಬಾರ್ದು, ತೀರಾ ಅಳುಕಾಗೂ ಇರಬಾರ್ದು. ಚೆನ್ನಾಗಿ ಕಲಿಸ್ಕೊಳ್ಳಿ, ಎಣ್ಣೆ ಯೂಸ್ ಮಾಡಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ಸಾಫ್ಟಾಗಿ ಮೆತ್ತಗೆ ಬಂದಿದೆ. ಈ ಥರ ನೆನೆ ಇಟ್ಕೋಬೇಕು 1-2 ಅವರ್. ತುಂಬ ಚೆನ್ನಾಗಿ ನೆನೆಬೇಕದು. ಹಾಗೆ ಈ ಕಡೆಯಲ್ಲಿ ಸಾಂಬಾರಿಗೆ ಕೂಡ ರುಬ್ಕೊಳ್ತಾ ಇದ್ದೀನಿ. ಹುರಿದಿರೋ ಕೊಬ್ಬರಿ, ಹುರಿದಿರೋ ಮಸಾಲ, ಹಾಗೆ ಹುರಿದಿರೋ ಡ್ರೈ ಸ್ಪೈಸಸ್ ಕೂಡ ಹಾಕಿ ಮಿಕ್ಸಿನ ಮಾಡ್ಕೊಳ್ಬೇಕು. ತುಂಬ ಸಣ್ಣಗೆ ರುಬ್ಕೋಬೇಕು, ಯಾಕಂದರೆ ತರಿಯಾಗಿದ್ದರೆ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಸಾಫ್ಟಾಗಿ ರುಬ್ಕೋಬೇಕು. ಎಷ್ಟು ಅಂದರೆ ತುಂಬ ಸಾಫ್ಟಾಗಿರಬೇಕು. ಚೆನ್ನಾಗಿ ರುಬ್ಕೊಂಡಷ್ಟು ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ ನಾನಿಲ್ಲಿ ರುಬ್ಬಿದ್ದನ್ನ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ನಾನು ರುಬ್ಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ತಿಟ್ಕೊಂಡು ಈಗ ಅದೇ ಜಾರ್ಗೆ ನಾನು ರುಬ್ಕೊಳ್ತಾ ಇದ್ದೀನಿ ಇನ್ನೊಂದನ್ನ. ಏನು ಅಂದರೆ ಅದೇ ನಾನು ಮೆಣಸಿನ್ಕಾಯಿ ನೋಡಿ, ಮೆಣಸಿನ್ಕಾಯಿನ ಹಾಕಿದೆ. ಇವಾಗ ಮೆಣಸಿನ್ಕಾಯಿ ಕೂಡ ರುಬ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ತರಿ ಆಗುತ್ತೆ, ಯಾಕಂದರೆ ಸ್ವಲ್ಪ ಇರೋದರಿಂದ ಬೀಜಗಳೆಲ್ಲ ಹಾಗೆ ಉಳಿದ್ಬಿಡುತ್ತೆ. ಸ್ವಲ್ಪ ಭಾಳ ಹೊತ್ತನ್ನ ಮಿಕ್ಸಿನ ಮಾಡ್ಕೋಬೇಕು. ಅಷ್ಟರಲ್ಲಿ ಇಲ್ಲಿ ಬೆಲ್ಲ ಕೂಡ ನಾನು ಕಲಸಿ ಬೆಲ್ಲದ ನೀರು ಕೂಡ ಸ್ಲೋ ಫ್ಲೇಮಲ್ಲಿಟ್ಟು ಬೆಲ್ಲದ ನೀರು ಬಸಿತಾ ಇದ್ದೀನಿ. ಬಸ್ತಿರೋ ನೀರು ಕೂಡ ಇಲ್ಲಿದೆ, ಬೆಲ್ಲದ ನೀರು ನೋಡಬೇಕು. ಬೇಳೆ ಬೆಂದಿರೋ ಬೇಳೆನ ನಾವು ರುಬ್ಕೋಬೇಕು. ರುಬ್ಕೊಂಡು ಈ ಥರ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ನೋಡಿ. ಆಮೇಲೆ ಈ ಕಡೆ ಸಾಂಬಾರು ಕೂಡ ಒಗ್ಗರಣೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಚಟಪಟ ಸಿಡಿಯುವಾಗ ಕರಿಬೇವು ಕೂಡ ಹಾಕ್ಬಿಟ್ಟು ಅದು ಕೂಡ ಚಟಪಟ ಸಿಡಿಬೇಕಾದ್ರೆ ನಾವು ಕಟ್ಟಿರುತ್ತಲ್ಲ ಬೇಳೆ ಕಟ್ಟು, ಅದನ್ನು ಕೂಡ ಹಾಕ್ಕೋಬೇಕು ಅದಕ್ಕೆ. ನೋಡಿ ಬೇಳೆ ಕಟ್ಟನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದಕ್ಕೆ ನಾವು ರುಬ್ಬಿರೋ ಅಂತಹ ಮಸಾಲ ಕೂಡ ಹಾಕಬೇಕು. ಮಸಾಲ ನಂತರ ಅದಕ್ಕೆ ಸ್ವಲ್ಪ ಕಲಸಿ ಸ್ವಲ್ಪ ನಾವು ಖಾರನ ಕೂಡ ರುಬ್ಕೊಂಡಿದ್ವಲ್ಲ, ಆ ಖಾರ ಕೂಡ ಅದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಮಸಾಲ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಕುದಿಬೇಕು. ಇನ್ನೇನು ಕುದೀತಿದೆ ಅಂದಾಗ ಅದಕ್ಕೆ ನೀವು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಕುದಿಯುವಾಗ ಎಲ್ಲ ಹಾಕಿ ಕಲಿಸ್ಬಿಟ್ಟು ಆ ಜಾರಲ್ಲಿ ನಾವು ರುಬ್ಬಿದ ಖಾರ ನೀರು ಕೂಡ ಸ್ವಲ್ಪ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಅದು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಹುಣಸೆ ಹುಳಿ ರಸ ಕೂಡ ಅದಕ್ಕೆ ನಾವು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸಾಂಬಾರು ಇಷ್ಟೇ. ಈ ಕಡೆ ಪಲ್ಯ ಕೂಡ ಒಗ್ಗರಣೆನ ಕೊಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಆ್ಯಸ್ ಹಾಕ್ಬಿಟ್ಟು ಹೆಚ್ಚಿರೋಂಥ ಬದನೆಕಾಯಿ ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಹಾಗೆ ಕಡಲೆಕಾಳು ಕೂಡ ಹಾಕಿಬಿಡಿ. ಹಾಕಿ ಅದನ್ನ ಚೆನ್ನಾಗಿ ಕಲಸಿಬಿಡಿ. ಬಿಟ್ಟ ಅದಕ್ಕೆ ರುಬ್ಬಿರೋ ಮಸಾಲ ಕೂಡ ಹಾಕಿ ಹಾಗೆ ಅದರಲ್ಲಿ ಖಾರ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಕ್ಕೂ ಮುಂಚೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ನೀವು ಸಾಂಬಾರಿಗೆ ಏನು ಹಾಕಿರ್ತೀರೋ ಅದನ್ನ ಕೂಡ ಇದಕ್ಕೆ ಹಾಕೋದು. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಖಾರ ಅನಿಸಿದ್ರೆ ಬೆಲ್ಲದ ನೀರು ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಗುರಾಳ್ ಪೌಡರ್ ಕೂಡ ಹಾಕಿ ಅದು ಕೂಡ ಹಾಕಿ ಕುದ್ದ ತಕ್ಷಣ ಪಲ್ಯನ ನೆನೆಸ್ಬಿಡಿ. ಹಾಗೆ ಅನ್ನ ಕೂಡ ಇಟ್ಟೆ. ನಂತರ ಇಲ್ಲಿ ನಾನು ಕೋಸಂಬರಿಗೆ ಹೆಚ್ಕೊಂಡೆ. ಹಾಗೆ ಕೋಸಂಬರಿ ಕೂಡ ಹೆಚ್ಕೊಂಡ ನಂತರ ಹಪ್ಪಳ ಸಣ್ಣಗೆ ಎಲ್ಲ ಕರಿಬೇಕಿತ್ತು. ಸೊ ಅದನ್ನು ಕೂಡ ಕರಿತಾ ಇದ್ದೀನಿ. ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿನ ಮನೆಯಲ್ಲೇ ಮಾಡಿರೋದು. ಸಂಡಿಗೆ ಕೂಡ, ಬಟ್ ಸಂಡಿಗೆ ನಾನು ಮಾಡಿಲ್ಲ. ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ನಾನೇ ಮಾಡಿದ್ದೆ. ಯಾರಿಗಾದ್ರೂ ರೆಸಿಪಿ ಬೇಕಂದರೆ ಖಂಡಿತ ಹೇಳಿ, ಒಂದು ಸಲ ಮಾಡಿ ತೋರಿಸ್ತೇನೆ. ನಾವು ಯೂಸ್ ಮಾಡೋದು ಸನ್ ಪ್ಯೂರ್ ಆಯಿಲ್. ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡಿಕೊಂಡು ನಾನು ಹೋಳಿಗೆಗೆ ಮಾಡೋಕ್ಕೆ ಯೂಸ್ ಮಾಡ್ತೇನೆ. ಇದರ ಜೊತೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಕೂಡ ತೊಗೊಂಡು ನಾನು ಹೋಳಿಗೆನ ಮಾಡ್ತೀನಿ. ಅಷ್ಟರಲ್ಲಿ ಹಿಟ್ಟು ಕೂಡ ನೆಂದಿತ್ತು. ಹಿಟ್ಟು ತೊಗೊಂಡು ನಾನು ಹೋಳಿಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಮೊದಲೇ ಹೋಳಿಗೆ ಎಷ್ಟು ತೆಳ್ಳಗೆ ಬಂದಿದೆ, ತುಂಬ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಸೊ ಹೋಳಿಗೆ ಹೀಗಿತ್ತು. ಹಾಗೆ ರಾತ್ರಿ ಊಟ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.